ಲಾಸ್ಟ್ ವಿಡಿಯೋನಲ್ಲಿ ಬ್ರೇಕ್ ಆಯಿತು, ಅದೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬನ್ಸ್ ರವೆ ಉಪ್ಪಿಟ್ಟು ಲಾಸ್ಟಲ್ಲಿ ಆನಿಯನ್ನು ಟೊಮೊಟೊ ಎಲ್ಲ ಹಾಕಿ ಫ್ರೈ ಮಾಡ್ತಾಯಿದ್ವಿ. ಅದು ಫ್ರೈ ಆದಮೇಲೆ ನಾನು 2 ಗ್ಲಾಸ್ ರವೆಗೆ 4 ಗ್ಲಾಸ್ ವಾಟರ್ ಹಾಕಿದ್ದೀನಿ. ವಾಟರ್ ಹಾಕಿ ಅದು ರೋಸ್ಟ್ ಆದಮೇಲೆ ಸ್ವಲ್ಪ ಬೇಳೆ ಕಾಲಿತ್ತು, ಅದನ್ನು ಹಾಕ್ಕೊಂಡಿದ್ದೀನಿ. ಅದು ಎಲ್ಲ ಸ್ವಲ್ಪ ಬಾಯ್ಲ್ ಆದಮೇಲೆ ನಾನು ರೋಸ್ಟ್ ಮಾಡಿ ಇಟ್ಕೊಂಡಿದ್ದ ರವೆನ ಹಾಕಿ ಕಲಿಸ್ತಾ ಇದ್ದೀನಿ. ಜೊತೆಗೆ ವಾಟರ್ ಬಾಯ್ಲ್ ಆಗಬೇಕಾದ್ರೂ ಸಾಲ್ಟ್ ಹಾಕ್ಕೊಬೇಕು. ಸಾಲ್ಟ್ ಮೆಜರ್ಮೆಂಟ್ ನೋಡ್ಕೊಂಡು ಹಾಕ್ಕೊಳ್ಳಿ. ನೆಕ್ಸ್ಟು ರವೆ ಹಾಕಿ ತಿರುಗಿಸಿ ಲಾಸ್ಟಲ್ಲಿ ತೆಂಗಿನಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಉಪ್ಪಿಟ್ಟು ರವೆ ಆಗುತ್ತೆ. ಸ್ವಲ್ಪ ಬೇಗ ಆ್ಯಂಡ್ ಈಸಿಯಾಗಿದೆ, ಕ್ವಿಕ್ ರೆಸಿಪಿ ಅಂತ ತಿಳ್ಕೊಬೋದು. ನಾನು ಎನಿ ಟೈಮ್ ಉಪ್ಪಿಟ್ಟನ್ನ ನೈಟಲ್ಲೇ ಮಾಡೋದು, ಬೇಗ ಬೇಗ ಆಗುತ್ತೆ ಅಂತ. ಇದು ಅವರೆಕಾಳು ಸೀಸನ್ ಆಗಿರೋದ್ರಿಂದ ಬೇಳೆ ಕಾಳಿತ್ತು, ಸೊ ಹಾಕಿ ಮಾಡಿದ್ದೀನಿ. ನೋಡಿ ಲಾಸ್ಟಲ್ಲಿ ಕೊಕೊನಟ್ ಹಾಕ್ತಾಯಿದ್ದೀನಿ. ಲಾಸ್ಟ್ ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲ್ಲ, ಫಸ್ಟ್ ಟೈಮ್ ಮಾಡ್ತಿರೋದು, ಸೊ ಹೇಗೆ ಕಂಟಿನ್ಯೂ ಮಾಡಬೇಕು ಅಂತ ಗೊತ್ತಾಗಿಲ್ಲ. ಯಾಕಾದರೂ ಗೊತ್ತಿದ್ದರೆ ಹೇಳ್ಕೊಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ತುಂಬ ಹೋಪ್ಸ್ ಇಟ್ಕೊಂಡಿದ್ದೀನಿ ಯೂಟ್ಯೂಬ್ ಚಾನಲಲ್ಲಿ. ನನಗೆ ಗೊತ್ತಿರೋಷ್ಟು ಈಸಿಯಸ್ಟ್ ರೆಸಿಪೀಸ್ನ ಅಪ್ಲೋಡ್ ಮಾಡ್ತಿರ್ತೀನಿ. ಪ್ಲೀಸ್ ಕೊಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೋಡಿ ಉಪ್ಪಿಟ್ಟು ರೆಡಿ ಆಯಿತು. ನನ್ನ ಹಸ್ಬೆಂಡಿಗೆ ತುಂಬ ಇಷ್ಟ. ಥ್ಯಾಂಕ್ ಯು. ಪ್ಲೀಸ್ ಕೊಡಿ, ಲೈಕ್ ಮಾಡಿ.